ನೋಡಿ, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜೀವನ ಅಂತ್ಯ ಆಗುತ್ತಾ? ಮುಂದಿನ ಎಐಸಿಸಿ ಅಧ್ಯಕ್ಷರಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಆಯ್ಕೆಯಾಗ್ತಾರಾ? ಈ ರೀತಿಯ ಪ್ರಶ್ನೆಗಳು ಈಗ ಹರಿದಾಡ್ತಾ ಇದೆ. ಯಾಕಂದರೆ ಕೇರಳ ಸಿಎಂ ಹೆಸರು ಘೋಷಣೆಯಾಗಿದೆ. ವಿ.ಡಿ. ಸತೀಶನ್ ಅವರು ದೇವರ ನಾಡಿನ ನೂತನ ಮುಖ್ಯಮಂತ್ರಿ. ಕೊನೆಗೂ ಕೂಡ ಎಷ್ಟೋ ಹಗ್ಗ ಜಗ್ಗಾಟಗಳು, ಮಾತುಕತೆಗಳು, ಮೀಟಿಂಗ್ಗಳು ಎಲ್ಲ ಆದ ಮೇಲೆ ಈಗ ದೇವರ ನಾಡಿನ ನೂತನ ಮುಖ್ಯಮಂತ್ರಿಯ ಆಯ್ಕೆ ಕೂಡ ಆಯಿತು. ಎಐಸಿಸಿ ನಾಯಕರು ಕೊನೆಗೂ ಕೂಡ ಕೇರಳದ ನೂತನ ಸಿಎಂ ಹೆಸರನ್ನು ಘೋಷಣೆ ಕೂಡ ಮಾಡಿದ್ರು. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಜೂನ್ 2020ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗ್ತಾರೆ. 6 ವರ್ಷಗಳ ಕಾಲ ಇರುತ್ತೆ ಅವರ ಅವಧಿ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಒಂದೇ ತಿಂಗಳು ಅವರ ರಾಜ್ಯಸಭಾ ಸದಸ್ಯತ್ವ ಅವಧಿ 26ನೇ ತಾರೀಕು 6ನೇ ತಿಂಗಳು 2020 ಪ್ರಾರಂಭ ಆಯಿತು. 26/6/2020. ಸೊ ರಾಜ್ಯಸಭಾ ಸದಸ್ಯರ ಅವಧಿ ಸಾಮಾನ್ಯವಾಗಿ 6 ವರ್ಷಗಳು. ಅವರ ಪ್ರಸ್ತುತ ಅವಧಿ 2026ರ ಜೂನ್ನಲ್ಲಿ ಪೂರ್ಣಗೊಳ್ತಾ ಇದೆ. ಸೊ ಅಲ್ಲಿಗೆ ರಾಜ್ಯಸಭೆ ಆ ವಿಚಾರ ಕೂಡ ಮುಗಿಯುತ್ತೆ. ರಾಜ್ಯಸಭಾ ಸದಸ್ಯತ್ವ ಕೂಡ ಕೊನೆಯಾಗುತ್ತೆ ಜೂನ್ಗೆ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕಾಗತ್ತೆ. ಈ ರೀತಿಯ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಅಂತ್ಯ ಆಗುತ್ತಾ? ಯಾಕಂದರೆ ದೇವರ ನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರ ಆಯ್ಕೆಯಾಗತ್ತೆ. ಈಗ ಒಂದೆರಡು ಗಂಟೆಗಳ ಹಿಂದೆ ಆಯ್ಕೆ ಮಾಡಿದ್ದು. 140 ವಿಧಾನಸಭಾ ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಕೇರಳದಲ್ಲಿ UDF ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ನಾನಾ ಲೆಕ್ಕಾಚಾರಗಳು ನೋಡಿ. ಮೇ 14ನೇ ತಾರೀಕು ನೋಡಿ, ಇವತ್ತು ಕೇರಳ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಲಾಗಿದೆ. ಸಾಕಷ್ಟು ಅಳೆದು ತೂಗಿ ನಾನಾ ಲೆಕ್ಕಾಚಾರಗಳ ಬಳಿಕ ಕೊನೆಗೂ ಕೂಡ ನೂತನ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರ ಹೆಸರನ್ನು ಎಐಸಿಸಿ ಘೋಷಣೆ ಮಾಡಿದೆ. ನೀವು ಕೇಳ್ಬೋದು, ಇಲ್ಲಿ ವಿ.ಡಿ. ಸತೀಶನ್ ಅವರು ಸಿಎಂ ಆಗೋದಕ್ಕೂ ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೂ ಏನು ಸಂಬಂಧ? ನೋಡಿ, ಕೇರಳದ ಕಾಂಗ್ರೆಸ್ ನಾಯಕರಾದಂತಹ ಕೆ.ಸಿ. ವೇಣುಗೋಪಾಲ್, ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕ, ಒಂದು ಕಡೆ ವಿರೋಧ ಪಕ್ಷದ ನಾಯಕರಾದಂತಹ ವಿ.ಡಿ. ಸತೀಶನ್, ಅದರ ಜೊತೆಗೆ ಹಿರಿಯ ನಾಯಕರಾದಂತಹ ರಮೇಶ್ ಚೆನ್ನಿತ್ತಲ, ಈ ಮೂವರ ಹೆಸರುಗಳು ಕೂಡ ಪ್ರಬಲವಾಗಿ ಕೇರಳದ ವಿಚಾರದ ಸಿಎಂ ರೇಸಲ್ಲಿ ಕೇಳಿ ಬರುತ್ತೆ. ಯಾವಾಗ? ಮೇ 4ರ ನಂತರ, ಅಂದರೆ 10 ದಿನ ಆಯಿತು. ಆದರೆ ಈ ಪೈಕಿ ವಿ.ಡಿ. ಸತೀಶನ್ ಅವರನ್ನು ನೂತನ ಮುಖ್ಯಮಂತ್ರಿಯಾಗಿ ಪಕ್ಷದ ವರಿಷ್ಠರು ಪ್ರಕಟ ಮಾಡಿದ್ದಾರೆ. ಏಪ್ರಿಲ್ 9ನೇ ತಾರೀಕು ಕೇರಳದ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಮೇ 4ನೇ ತಾರೀಕು ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ. 140 ಸ್ಥಾನಗಳ ಪೈಕಿ UDF 102 ಸ್ಥಾನಗಳನ್ನು ಗೆಲ್ಲುತ್ತೆ, ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. LDF ಕೇವಲ 35 ಸ್ಥಾನಗಳನ್ನು ಪಡೆಯುವ ಮೂಲಕ ಹೀನಾಯವಾಗಿ ಸೋಲನ್ನು ಕೂಡ ಕಾಣುತ್ತೆ. ಆಗಿದ್ರೂ ಕೂಡ 10 ದಿನಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಕಾಂಗ್ರೆಸ್ ನಾಯಕರು ಅಲ್ಲಿ ಸಿಎಂ ಅನ್ನು ಆಯ್ಕೆ ಮಾಡೋಕ್ಕೆ. ಇಷ್ಟೆಲ್ಲ ಹೈಡ್ರಾಮಗಳ ನಂತರ ವಿ.ಡಿ. ಸತೀಶನ್ ಅವರಿಗೆ ಕೇರಳ ಸಿಎಂ ಪಟ್ಟ ಸಿಗುತ್ತೆ. ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಲ್ಲಿ ಈ ಸಿಎಂ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಭೆಗಳನ್ನು ನಡೆಸಿ ಕೊನೆಗೂ ಹಂಗೂ ಹಿಂಗೂ ಮಾಡಿ ವಿ.ಡಿ. ಸತೀಶನ್ ಅವರ ಹೆಸರನ್ನು ಅಂತಿಮಗೊಳಿಸ್ತಾರೆ. ನೋಡಿ, ಈಗ ಈ ಸಿಎಂ ಗಾದಿಗಾಗಿ ನಾನು ಆಗಲೇ ಹೇಳಿದಾಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಹೆಸರು ಬಲವಾಗಿ ಕೇಳಿಬರ್ತಾ ಇತ್ತು. ಯಾಕಂದರೆ ಇವರಿಬ್ಬರ ಮಧ್ಯೆನೇ ಪೈಪೋಟಿ. ಕೆ.ಸಿ. ವೇಣುಗೋಪಾಲು ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ವಿ.ಡಿ. ಸತೀಶನ್, ಇವರಿಬ್ಬರ ಮಧ್ಯೆನೇ ತೀವ್ರ ಪೈಪೋಟಿ. ಅಂತಿಮವಾಗಿ ಏನಾಗುತ್ತೆ? ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶನ್ ಅವರನ್ನು ಆಯ್ಕೆ ಮಾಡ್ತಾರೆ. ಬಟ್ ಈಗ ಕೆ.ಸಿ. ವೇಣುಗೋಪಾಲ್ ಅವರ ಪರ ಇರುವಂತಹ ಒಂದಷ್ಟು ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಂತೆ ಕೆ.ಸಿ. ವೇಣುಗೋಪಾಲ್ ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ.
ಯಾಕಂದರೆ ಅವರ ಪರವೂ ಕೂಡ ಸಾಕಷ್ಟು ಶಾಸಕರುಗಳು ಧ್ವನಿ ಎತ್ತಿದ್ರು, ಸಾಕಷ್ಟು ಶಾಸಕರುಗಳು ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಈಗ ಹಂಗೂ ಹಿಂಗೂ ಮಾಡಿ ಕೆ ಸಿ ವೇಣುಗೋಪಾಲ್ ಅವರು ಸಮಾಧಾನ ಆದ್ರ? ಖಂಡಿತ ಅವರು ಸಮಾಧಾನ ಆಗಿಲ್ಲ. ಬಟ್ ಸಮಾಧಾನ ಆಗೋ ರೀತಿಯಲ್ಲಿ ಮಾಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡು. ಏನಪ್ಪ ಅಂತ ಹೇಳಿದ್ರೆ, ನಾನು ಆರಂಭದಲ್ಲೇ ಹೇಳಿದೆ, ವಿಡಿಯೋದ ಆರಂಭದಲ್ಲೇನೆ, ಒಂದು ಕಡೆ ರಾಜ್ಯಸಭಾ ಸದಸ್ಯತ್ವ ಕೂಡ ಮುಗೀತಾ ಇದೆ ಜೂನ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. ಅದರ ಜೊತೆಗೆ AICC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡಿಸಲಾಗುತ್ತೆ. ಅಲ್ಲಿಗೆ ಯಾರಾಗ್ತಾರೆ ಮುಂದಿನ AICC ಅಧ್ಯಕ್ಷರು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ನಂತರ ಕೆ ಸಿ ವೇಣುಗೋಪಾಲ್ ಅವರು ಆಗ್ತಾರೆ. ಸೊ ಹಾಗಾಗಿ AICC ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಕೆ ಸಿ ವೇಣುಗೋಪಾಲ್ ಹೈಕಮಾಂಡ್ ಹಾಗೆ ರಾಹುಲ್ ಗಾಂಧಿಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಅವರಿಗೆ ಶಾಸಕರ ಬೆಂಬಲ, ಹೈಕಮಾಂಡ್ ಒಲವು ಕೂಡ ಅವರ ಪರ ಹೆಚ್ಚಾಗಿತ್ತು. ಆದರೂ ಕೂಡ ಅವರು CM ಆಗಲಿಲ್ಲ. ಹಾಗಾಗಿ ಅವರಿಗೆ ಈಗ AICC ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗುತ್ತೆ. ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕತೆ ಮುಗೀತು, ರಾಜಕೀಯ ಅಂತ್ಯ ಆಯಿತು, ಕೇಲ್ ಖತಮ್ ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ನೋಡೋಣ ಮುಂದಿನ AICC ಅಧ್ಯಕ್ಷರಾಗಿ ಕೆ ಸಿ ವೇಣುಗೋಪಾಲ್ ಅವರು ಆಯ್ಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಏನು ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಧನ್ಯವಾದ.